ಅದರ ದಾರ್ಶನಿಕ ಒಂದು ಸುಂದರ ಮಾತು ಹೇಳ್ತಾರೆ. ಸತ್ಯಯುಗ ಎಷ್ಟೋ ವರ್ಷಗಳ ನಂತರ, ಇದು ಕಲಿಯುಗ, ಎಷ್ಟೋ ವರ್ಷಗಳಾದ ಮೇಲೆ ಸತ್ಯಯುಗ ಬರ್ತೈತೆ ಅಂತಲ್ಲ. ಸತ್ಯಯುಗದ ಪ್ರಾರಂಭ ಯಾವಾಗ ಸತ್ಯಯುಗ ಅಂದ್ರೆ ಯಾವಾಗ ನಿನ್ನ ಹೃದಯದೊಳಗೆ ಪ್ರೇಮ, ನಾಲ್ಗೆ ಮೇಲೆ ಒಳ್ಳೆಯ ಮಾತ, ನಿನ್ನ ದೇಹ ಇನ್ನೊಬ್ಬರ ದುಃಖಕ್ಕಾಗಿ ಸಹಾಯ ಮಾಡಲಿಕ್ಕೆ ನಿನ್ನ ಹಸ್ತಗಳ ಕೈಚಾಸ್ತವಲ್ಲ, ಅದೇ ಸತ್ಯಯುಗ. ಸದಯಂ ಹೃದಯಂ ಯಸ್ಯ ಭಾಷಿತಂ ಸತ್ಯಭೂಷಿತಂ ಕಾಯ ಪರಹಿತೆ ಯಸ್ಯ ಕಲಿಸ್ತಸ್ಯ ಕರೋತಿಕೆ. ನಿನ್ನ ಹೃದಯದೊಳಗೆ ಪ್ರೇಮ, ನಾಲ್ಗೆ ಮೇಲೆ ಒಂದಿಷ್ಟು ಚಲೋ ಮಾತ, ಒಂದಿಷ್ಟು ದುಃಖಿತರ ಸಹಾಯ ಮಾಡುವ ನಿನ್ನ ಅಂಗಾಂಗಗಳು, ಇಂದ್ರಿಯಗಳಿದ್ದರೆ ಇದೇ ಸತ್ಯಯುಗ. ಸುಮ್ಮನೆ ನಾಲ್ಗೆ ಮೇಲಿನ ಎರಡು ಮಾತು ಸತ್ಯಯುಗವನ್ನು ನಿರ್ಮಾಣ ಮಾಡುತ್ತೆ, ಬದುಕನ್ನೇ ಬದಲಾಯಿಸ್ತಾವೆ. ನಮ್ಮ ಗುರುಗಳು ಹೇಳ್ತಿದ್ರು, ಒಂದು ಘಟನಾ ಹೇಳಿದರು. ಶಿವಶಾಂತವೀರ ಸ್ವಾಮಿಗಳು ಇಲ್ಲಿ ಒಬ್ಬರು BO ಇದ್ರಂತ. ಆ BO ಅವರ ಸರ್ನೇಮ್ ಅಡ್ಡೆಸರು ಜಾಲಿ ಅಂತಿತ್ತಂತ. ಇದು ನಡೆದ ಘಟನೆ ಹೇಳಿದ್ರು ಗುರುಗಳು. ಸುಮ್ಮನೆ ಮಾತು ಹೆಂಗೆ ಬದಲಾಯಿಸ್ತೈತಿ. ಈಗ ನಂಗೆ ಈಗೆಲ್ಲ ಸರ್ಕಾರ KPSC ಥ್ರೂ ನಿಮಗೆಲ್ಲ CET ಟೆಟ್ ಎಕ್ಸಾಮ್ನಿಂದ ಮಾಸ್ತರ್ನ ಟೀಚರ್ಸ್ ಆಯ್ಕೆ ಮಾಡ್ತಾರೆ. ಅವಾಗೆಲ್ಲ BO ಬರ್ತಿದ್ರಂತ, ಅವ್ರು ಇಂಟರ್ವ್ಯೂ ತೊಗೋತಿದ್ರು, ಸೆಲೆಕ್ಷನ್ ಅಂತ ಎಲ್ಲ ಬರೆದು ಕೊಡ್ತಿದ್ರಂದ್ರೆ ನೌಕರಿ ಆಗ್ತಿತ್ತು, ಮಾಸ್ತರ್ ನೌಕರಿ. ಅವರು BOನ ಅಡ್ಡೆಸರ ಜಾಲಿ. ಒಬ್ಬ ಇಂಟರ್ವ್ಯೂಗೆ ಹೋದ ಹುಡುಗನ ಹೆಸರು ಅಡ್ಡೆಸರು ಕುರಿ. ಇವ ಇಂಟರ್ವ್ಯೂಗೆ ಹೋದ ಕುಂತ, ಯಾರು ಅಡ್ಡೆಸರು ಕುರಿ ಇದ್ದ. ಇಂಟರ್ವ್ಯೂ ತಗೊಳ್ಳೋ BO ಅದನ್ನೆಲ್ಲ ಅವ ಜಾಲಿ. ಅವ ಕೇಳದ್ನಂತ, ಯಾರು BO ಜಾಲಿ ಇದ್ರಲ್ಲ ಅವರು, ಕುರಿ ಇಲ್ಯಾಕೆ ಬಂದಿ ಅಂತ ಕೇಳಿದ್ರಂತ. ಇವ ಜಾಲಿ ಮೇಯಕ್ಕೆ ಬಂದಿನಂತ, ತಗೋ ಇಂಟರ್ವ್ಯೂ ಪಾಸ್, ನೌಕರಿ ಅಂತ ಕೊಟ್ರಂತ. ತಗೋ ನೌಕರಿ, ನಿನಗೆ ಆರ್ಡರ್ ಅಂದ್ರೆ ಒಂದು ಮಾತು ಬದುಕನ್ನೇ ಬದಲಾವಣೆ ಮಾಡುತ್ತೆ. ಅದಕ್ಕೆ ಸತ್ಯಯುಗ ಅನ್ನೋದು ಹಿಂದಿತ್ತು. ಎಷ್ಟೋ ವರ್ಷಗಳಾದ ಮೇಲೆ ಮತ್ತೆ ಸತ್ಯಯುಗ ಬರ್ತೈತಂತಲ್ಲ. ನಮ್ಮ ಮಾತು, ನಮ್ಮ ಕಾರ್ಯ, ನಮ್ಮ ಹೃದಯದೊಳಗಿನ ಪ್ರೇಮ ಈ ಕ್ಷಣವೇ ಸತ್ಯಯುಗವನ್ನು ನಿರ್ಮಾಣ ಮಾಡುತ್ತೆ. ಇಂಥದ್ದನ್ನು ನಿರ್ಮಾಣ ಮಾಡಲಿಕ್ಕೆ ಶ್ರಮಿಸಿದ ಮತ್ತು ಈಗಲೂ ಶ್ರಮಿಸುತ್ತಿರುವ ಜೀವಿಗಳು ಹಲವಾರಿದ್ದಾರೆ. ಇವತ್ತು ನೀವು ಕ್ಯಾನ್ಸರ್ ಬಗ್ಗೆ ಕೇಳಿದ್ದೀರಿ. ಕ್ಯಾನ್ಸರ್ನಲ್ಲಿ ಸುಮಾರು ಒಂದು ವರ್ಷಕ್ಕೆ 2025 ಒಂದು ಸರ್ವೆ ಪ್ರಕಾರ ಭಾರತದಲ್ಲಿ ಸುಮಾರು 50,000 ಜನರಿಗೆ ಕ್ಯಾನ್ಸರ್ ಬಂದಿದೆ. ಅದರಲ್ಲಿ ಸುಮಾರು 25-30,000 ಜನ ಈ ಗಂಟಲು ಕ್ಯಾನ್ಸರ್ ಅಂದರೆ ಧ್ವನಿ ಕಳ್ಕೊಂತಾರೆ. ಅವರು ಸುಮಾರು 25-30,000 ಜನ. ಒಮ್ಮೆ ಧ್ವನಿ ಹೋತು ಅಂದ್ರೆ ಆ ಧ್ವನಿ ಪೆಟ್ಟಿಗೆ ಹಾಕಬೇಕಾದ್ರೆ ಒಂದು ಧ್ವನಿ ಪೆಟ್ಟಿಗೆಗೆ ಸುಮಾರು 50,000 ರೂಪಾಯಿ. ಅದು ಅಮೇರಿಕ ಮತ್ತು ಯುರೋಪ್ದವರು ಕಂಡು ಹಿಡಿದ್ರು. ಒಬ್ಬ ಬಡವ ಬಂದು ಒಬ್ಬ ವೈದ್ಯನಿಗೆ ಬಡವಿ ಕೇಳ್ತಾಳೆ, ಅಲ್ಲ ನೀವಿದ್ದು ಶ್ರೀಮಂತರು ಪ್ರತಿ ವರ್ಷ ಧ್ವನಿ ಪೆಟ್ಟಿಗೆ 50,000 ಕೊಟ್ಟು ಬದಲಾಯಿಸ್ಕೊಳ್ಬೋದು, ನಾನು ಬಡವಿ ನನ್ನ ಮಗನಿಗೆ ಪ್ರತಿ ವರ್ಷ 50,000 ಕೊಟ್ಟು ಧ್ವನಿ ಪೆಟ್ಟಿಗೆ ಹಾಕಿಸ್ಕೊಳ್ಳಿಕ್ಕಾಗುತ್ತೆ? ಇದು ಒಬ್ಬ ವೈದ್ಯನ ತಲೆಯಲ್ಲಿ ಇಷ್ಟು ಚಿಂತನೆಗೆಡೆ ಮಾಡುತ್ತಲ್ಲ. ಹೌದಲ್ಲ, ಏನಾದರೂ ಮಾಡಬೇಕು. ಯಾವ ಒಂದು ಧ್ವನಿ ಪೆಟ್ಟಿಗೆ ಅಮೇರಿಕದಲ್ಲಿ 50,000ಕ್ಕೆ, ಯುರೋಪ್ ದೇಶಗಳಲ್ಲಿ 50,000ಕ್ಕೆ, ಯುರೋಪ್ ದೇಶದಲ್ಲಿ ಅಮೇರಿಕದಲ್ಲಿ 40,000ಕ್ಕೆ ಮಾರಾಟ ಆಗ್ತಿತ್ತು ಒಂದು ಧ್ವನಿ ಪೆಟ್ಟಿಗೆಗೆ, ಇಲ್ಲಿ ಒಬ್ಬ ನಮ್ಮ ಕನ್ನಡದ ಒಬ್ಬ ವೈದ್ಯ ಅದಕ್ಕೆ ಬರೀ 50 ರೂಪಾಯಿಯಲ್ಲೇ ತಯಾರು ಮಾಡಿ ಜನರಿಗೆ ಕೊಟ್ಟಿದ್ದಾರೆ. ಮತ್ತು ಈ ಧ್ವನಿ ಪೆಟ್ಟಿಗೆ ಕಂಡು ಹಿಡಿದವರು ಇಡೀ ವಿಶ್ವದಲ್ಲಿ 3 ಜನ. ಒಬ್ಬರು ಅಮೇರಿಕದವರು,
ಒಬ್ಬರು ಯುರೋಪದವರು